नमस्कार सर। नमस्कार। तो आप किधर से आए? अहमदनगर, महाराष्ट्र। आपका परिचय बताते तो। मैं एडिशनल एसपी था एंटी करप्शन डिपार्टमेंट में, और ये भक्ति में 2011 से आया है। ये अहमदनगर में मैं अकेला ही था पहले, अभी लाखों लोग बन गए। इसकी वजह से क्या है, क्यों इतना बढ़ रहा है? क्योंकि ये सत भक्ति है, पूर्ण परमात्मा की भक्ति है। इतर जो बाबा लोग हैं वो सब अवडंबर करते हैं, ये सत्य भक्ति है, और ये सत्य भक्ति का ही विजय होगा लास्ट में। ನಾವು ಔರಾ ತಾಲೂಕು ಸುಂದಾಳ ಗ್ರಾಮ, ಜಿಲ್ಲಾ ಬೀದರ್, ಕರ್ನಾಟಕ ರಾಜ್ಯ, ಅಲ್ಲಿಂದ ಬಂದೆವು. ನಾವು ಅದಕ್ಕೆ ಹೊಸದಾಗಿ ಇದರಾಗೆಲ್ಲದಕ್ಕೆ ಸೇವಾದಾಗ ಬಂದೆವು. ಈಗ ಗುರುಗಳ ದಯದಿಂದ ನಾವು ಇವತ್ತಿಗೆ 78-77 ವಯಸ್ಸು ನಡೆದ ನಮ್ಮದು. ಇಲ್ಲಿವರೆಗೆ ನಮಗೆ ಇದ್ರ ಬಗ್ಗೆ ಅನುಭವ ಇದ್ದಿಲ್ಲ. ಯಾವಾಗ ನಾವು ಅದಕ್ಕೆ ದಸರಾ ಟೈಮ್ನಾಗ ನಾವು ಸ್ವಲ್ಪ ಖಾಲಿ ನಮಗೆ ಜರ ತಕ್ಲೀಫಾಯಿತು. ಆ ಟೈಮ್ನಾಗ ನಾವು ಜ್ಞಾನಗಂಗಾ ಬುಕ್ ಓದ್ದೆವು, ಟಿ ವಿದಾಗ ನೋಡಿದೆವು, ಸಾಧನಾ ಚಾನಲ್ದಾಗ ಗುರುಜಿದೆಲ್ಲ ಬಂತು. ನೋಡ್ಬಾರ್ದು ಬುಕ್ ಓದ್ಬೇಕು ಜ್ಞಾನಗಂಗಾ ಅಂದರು. ಜ್ಞಾನಗಂಗಾ ಬುಕ್ನ ಅರ್ಥ ಮಾಡ್ಕೊಂಡೆವು. ಅರೆ ಇಷ್ಟು ನಾವು ತಪ್ಪು ಮಾಡಿದೆಲ್ಲಪ್ಪ ಅಂತೇಳಿ ಇವತ್ತು 50 ವರ್ಷ ಅಂದಕ್ಕೆ ನಾವು ಬೇರೆ ಬೇರೆ ಭಕ್ತಿ ಮಾಡಿ ನಾವು ಒಂದಕ್ಕೆ ಸೋತು ಹೋದೆವು. ಅದರಿಂದ ನಮಗೆ ಏನು ಇಲ್ಲಪ್ಪ ಮೋಕ್ಷ ಇರೋದಕ್ಕೆ ಮೋಕ್ಷ ಕೊಡುವಂಥ ಗುರುಗಳು ಇವರೇ ಇರಲ್ಲ ಅಂತೇಳಿ ಅನುಭವ ಆಯಿತು. ಅನುಭವ ಆದ ನಂತರ ಅನುಭವ ಅಂದ್ರೆ ಹೆಂಗಾಯ್ತು ಅಂದ್ರೆ ಒಣ ಬುಕ್ ಓದ್ರದಿಂದಾಗಿಲ್ಲ, ಅವ್ರದ್ದು ನಾವು ಒಂದಕ್ಕೆ ನೋಡಿದ ಬಾದು ಈ ಇಲ್ಲಿ ತನಕನಕ್ಕೆ ಅವರು 97ದಾಗ ಅವರಿಗೆ ಗುರುಗಳ ಆದೇಶ ಆಯ್ತು. ಅವರಿಗೆ ಅವರು ಇಂಜಿನಿಯರ್ ಇದ್ದರು. ಅವ್ರದಕ್ಕೆ ಇಂಜಿನಿಯರ್ ಇದ್ರದಕ್ಕೆ ಪರಮಾತ್ಮ ಅವರಿಗೆ ಸಾಕ್ಷಾತ್ಕಾರಾಗಿ ಅವ್ರಿಗೆ ಒಂದು ದೇಶ ಉದ್ಧಾರಕ್ಕಾಗಿ ಕಲಿಯುಗಕ್ಕೆ ಸತ್ಯಯುಗ ಚಾಲು ಹೋಗ್ಬೇಕಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಅವ್ರಿಗೆ ಕಲಿಯುಗ ಸತ್ಯಯುಗ ಬಂದು ಎಲ್ಲರೂ ಉದ್ಧಾರ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತಂದ್ರೆ ಈ ಸತ್ಯ ಪರಮಾತ್ಮ ಎಲ್ಲರೂ ಹೇಳ್ತಿದ್ದೆವು ಜನರ ಹತ್ರ. ಸತ್ಯ ಪರಮಾತ್ಮ ಹೆಂಗೆ ಅಂತೀರಿ ಅಂತ ಕೇಳ್ತಾರೆ. ಅರೆ ಹೆಂಗೆ ಅಲ್ತಾರೆ, ಒಂದು ಸಣ್ಣ ಚುಟುಕಲಿ ಹೇಳ್ತಾ ಕೇಳ್ಕೊರಂದ ಅವ್ರಿಗೆ. ಇವತ್ತು ಆ ಗುರುಗಳು 97ದಾಗ ಅವ್ರು ಆಶ್ರಮ ಚಾಲು ಮಾಡಿ 2014ದಾಗ ಅವ್ರಿಗೆ ಅನ್ನೋದಕ್ಕೆ ಏನೋ ಒಂದೆಲ್ಲ ಬೇರೆ ಸಮಾಜದರೆಲ್ಲ ಕಲ್ತವ್ರಿಗೆ ಸ್ವಲ್ಪ ಎಲ್ಲ ತಕ್ಲೀಫ್ ಕೊಟ್ಟು ಅವರಿಗೆ ಸುಳ್ಳು ದಾಖಲೆ ಹಾಕಿದ್ದಕ್ಕೆ ಅವ್ರಿಗೇನೋ ಜೈಲಿಗೆ ಕಳಿಸಿದ್ರು ಅವ್ರಲ್ಲ. ಅದರ ಪರಮಾತ್ಮ ಅದಕ್ಕೆ ಲೀಲ ಹೆಂಗಿರ್ತದೆ ಗೊತ್ತಾಗಲ್ಲ ಯಾರಿಗೆ ಅದು. ಅವ್ರು ಅಲ್ಲಿ ಕುಂತೇನಂದ್ರೆ ಆವಾಗ ಅವ್ರ ಭಕ್ತರು 10,000 ಇದ್ರಂತ ಅವಾಗ ಹೋಗೋ ಟೈಮ್ನಾಗ. ಈಗ ಹೋದ ನಂತರ 12 ಕೋಟಿ ಜನರು ಭಕ್ತರಾಗ್ಯಾರ. ಒಂದು ಆಶ್ರಮ ಇತ್ತು, 13 ಆಶ್ರಮ ಆಗ್ಯಾವ ಅವ್ರದ್ದು ಗುರುಗಳು. ಇದ್ರ ಮೇಲೆ ಅರ್ಥ ಮಾಡ್ಕೊರಿ, ಸತ್ಯಹಾರ ಸುಳ್ಳಾರ ಅಂತ ಅರ್ಥ ಮಾಡ್ಕೊರಿ. ನಾವೇನಿಗೆ ಹೇಳಬೇಕಾಗಿಲ್ಲ, ಈ ಬುಕ್ನೇ ಹೇಳಬೇಕಾಗಿಲ್ಲ. ಸಾಕ್ಷಾತ್ಗೆ ಅನ್ನಕ್ಕೆ ಅವ್ರದ್ದು ಎಲ್ಲಿ ಹೋದ್ರೆ ನಮಗೆ ಅನ್ನೋದಕ್ಕೆ ಯಾವ ಗುರುಗೋಬಲ್ ಹೋದ್ರಿ ಎಲ್ಲರೂ ಹಿಂಗೆ ಮಾಡೋರ. ಈ ಗುರುಗೋಬಲ್ ಅನ್ನೋದಕ್ಕೆ ಕೈ ತಾಸರಲ್ಲ ಬಂದವರಿಗೆಲ್ಲ ಕಷ್ಟ ದೂರ ಮಾಡ್ತಾರೆ, ಸರ್ವ ರೋಗ ನಿವಾರಣೆ ಮಾಡ್ತಾರೆ. ಪ್ರತಿಯೊಂದು ಇವ್ರದ್ದು ಅನ್ನೋದಕ್ಕೆ ಖಾಲಿ ಇವ್ರ ಹೆಸರು ತೊಗೊಂಡ್ರೆ ಎಂಥ ಭೂತು ಭಾದಿ ಪಿಶಾಚಿ ದೇವು ಭೂತು ಇಂಥವೆಲ್ಲ ಮಾತ್ರ ಮಂತ್ರಲ್ಲ ಆಟೋಮೆಟಿಕ್ ಶೋ ಆಗುತ್ತೆ ಅವ್ರದ್ದು. ಅದು ಇವತ್ತು ನೀವು ನೋಡಿರಿ, ದೇವು ಭೂತು ಭಾನುವತಿ ಇದ್ದಾಗ ಮಂದಿ ಮಾಡೋರಿಗೆ ಯಾರು ತುಳಜಾಪುರಕ್ಕೆ ಹೋಗ್ರಿ ಹೈತೈತೆ ಕುಣಿತಾರ. ಇವತ್ತು ನೀವು ದತ್ತಾತ್ರೇಯ ಗಣಗಪ್ಪನ ಭಾಳ ಫೇಮಸ್ ಅದ, ಅಲ್ಲೂ ಹೋಗ್ರಿ ಗಿಡ ಏರು ಆ ಏರು ಏರು ಮಾಡ್ತಾರೆ. ಇಲ್ಲಿ ಅದೇನಿಲ್ಲ, ಎಂಥ ಬಂದ್ರೆ ಸುಮಂತ್ರ ಬಾಗಿಲ ದರವಾಜೆ ಇಟ್ಟು ಗುರುಗಳು ಹೆಸರು ತೊಗೊಂಡ್ರೆ ಆಗಿನ ಖತಮ್ ಆಯ್ತದ. ದಯವಿಟ್ಟು ನಾವು ಎಲ್ಲರಿಗೂ ಹೇಳ್ತೇವೆ, ಇವ್ರ ಮಾರ್ಗದಾಗ ಬಂದು ಪ್ರತಿಯೊಬ್ಬರ ಅದಕ್ಕೆ ದಯಮಾಡಿ ಇವ್ರದ್ದು ದೀಕ್ಷೆ ತೊಗೊಂಡು ನೀವು ಪಾವನ ಆಗಿರಿ. ಪಾವನ ಹೆಂಗಾಗಬೇಕು ಮನುಷ್ಯ ತಿಳಿದಕ್ಕೆ ಇಲ್ಲಿ ತನಕ ನಾವು ಭಾಳಷ್ಟು ಪುಣ್ಯ ಕಮ್ಮಿ ಮಾಡಿದೆವು, ಪಾಪ ಜಾಸ್ತಿ ಆಗ್ಯದ. ಅದು ಹೆಂಗಾಗಿದೆ ಅಂತ ಗೊತ್ತಾಗಲ್ಲ ನಮಗೆಲ್ಲ. ಯಾಕಂದ್ರೆ ಎಲ್ಲ ಒಳ್ಳೇದು ಮಾಡಿದೆ ಅಂತ ತಿಳ್ಕೊತೇವೆ ನಾವು. ಅದಕ್ಕೆ ಪಾಪ ಪರಿಹಾರ ಮಾಡೋಂಥದ್ದು ಯಾವ ಗುರುಗೋಬಲ್ಲ ಹೋಗ್ರಿ ನೀವು ಇಡೀ ಬ್ರಹ್ಮಾಂಡದಾಗ. ಇಲ್ಲಪ್ಪ ನೀ ಮಾಡಿ ಪಾಪ ನೀನೇ ಮುಗಿಸ್ಬೇಕಂತ ಎಲ್ಲರೂ ಹೇಳ್ತಾರೆ. ಆದ್ರೂ ಆ ಪಾಪ ಈ ಗುರುಗಳ ದಯದ ಬಂದ್ರೆ ಇವ್ರು ಮಹಾಮಂತ್ರದಿಂದ ಬಿಲ್ಕುಲ್ ಅಂದಕ್ಕೆ ಒಂದು ಬಣಿಮೆ ಪಾಪ ಇದ್ರೆ ಒಂದು ಬಣಿಮೆಗೆ ಒಂದು ಕಡ್ಡಿ ಗೀರಿದ್ರೆ ಅದು ಸುಟ್ಟು ಭಸಮಾಗಿ ತಾಸು ತಾಸ್ದಾಗ ಕ್ಲೀನಾಗಿ ಗಾಳಿ ಹಾರೋಗಿ ಸ್ವಚ್ಛ ಮಾಡ್ತಲ್ಲ. ಹಂಗೆ ಮನುಷ್ಯಕ್ಕೆ ಅನ್ನೋದಕ್ಕೆ ಅವರು ಪಾಪ ಪರಿಹಾರ ಮಾಡಿ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಪಾವನ ಮಾಡಿಬಿಡ್ತಾರಂತ. ಇಂಥ ಗುರುಗಳ ಜಗತ್ತು ಎಲ್ಲಿ ವಿಷಯಗಳು ದಯಮಾಡಿ ತಾವೇನೋದಕ್ಕೆ ತಿಳಿದ ಕೆಲಸ ಏನೋ ಮಾಡಿರಿ. ಈಗ ಮುಂದೆ ಅನ್ನೋದಕ್ಕೆ ಈಗ ಯಾವ ಕೆಲಸದಾಗ ಇತ್ತ ಹೋಗ್ಬೇಡ್ರಿ. ಯಾವ ಏನಕ್ಕೆ ಫಾಲ್ತು ಗುರುಗಳ ಹೋಗಿ ಎಲ್ಲ ಗುರುಗಳಿಗೆ ಜ್ಞಾನ ಆಲತ್ತದ. ಪರಂತು ಈ ಮಾರ್ಗದ ಬರ್ಲಕ್ಕೆ ಯಾರಿಗೇ ಶರ್ಮ ಬರ್ತದೆ, ನಾಚಿಕೆ ಬರ್ತದೆ ಬರ್ಲಕ್ಕೆ. ಈಗ ಯಾಕಂತ ಹೇಳ್ರಿ, ಅವರೆಲ್ಲ ಒಂದು ಅಧಿಕಾರ ಮಾಡ್ಕೊಂಡು ಹೋಗ್ತಾರೆ. ಅಧಿಕಾರ ಬಿಟ್ಟು ಬರ್ಬೇಕಂದ್ರೆ ಎಲ್ಲರಿಗೂ ಸ್ವಲ್ಪ ಹಂಗೆ ತಕ್ಲೀಫ್ ಆಗಿದೆ. ಈಗ ಈ ರಾಜಕೀಯ ಜನರಿಗೆ ನಾವು ಸುಳ್ಳು ಆಡಬೇಕಂತಾರೆ ಅವ್ರು. ಇವರು ಗುರುಗೋಬಲ್ಲಿ ಸುಳ್ಳು ನಡೆಯಲು, ದುಚ್ಚಟ್ಕೊಂಡು ನಡೆಯಲು, ತಿನ್ನೋದು ಕುಡಿಯೋದು ಬಿಡಿ ಬೀಳೋದು ಸಿಗರೇಟ್ ಬೇಕೋದು ಇಂಥವೆಲ್ಲ ಮಾಡಿದ್ರೆ ಆಕ್ರಿ ಎಂಥ ಪಾಪಕ್ಕೆ ಹೋಗ್ತೀರಿ, ಎಂಥ ನರಕಕ್ಕೆ ಹೋಗ್ತೀರಿ ಅಂತೇಳಿ ಈ ಬುಕ್ದಾಗ ಬರ್ದಾರಲ್ಲ. ಬುಕ್ ಓದಿದ್ರೆ ನಿಮಗೆಲ್ಲ ಗೊತ್ತಾಯ್ತದೆ. ದಯಮಾಡಿ ಮಾನವ ಜನ್ಮ ಬಂದಿರಲ್ಲ, ಕಮಸ್ ಕಮ್ ಜ್ಞಾನಗಂಗಾ ಬುಕ್ ಓದಿ ನೋಡಿರಿ. ಓದಿ ನೋಡಿದ್ರೆ ಮನಕ್ಕೆ ಮಾನವ ಜನ್ಮ ಸಾರ್ಥಕ ಆಯ್ತದ. ಓದಿನ ನಂತರ ಅಬ್ಸರ್ವ್ ಮಾಡಿ ಗುರುಗಳ ದಯದ ಬರ್ರಿ, ಒಂದು ದೀಕ್ಷೆ ತಗೋರಿ. ನಾವು ಭಾಳಷ್ಟು ನಾವು ಓಂ ನಮಃ ಶಿವ ಕೋಟಿ ಮಹಾಮಂತ್ರ ಬರೆದಿದ್ದೆವು, ಆದ್ರೂ ಅದಕ್ಕೆ ಸಾರ್ಥಕಲ್ಲ. ಅದು ನಾವು ಏನು ಬಾಯಿಲ್ ಅಂತಿದ್ದೆವು ಅದೆಲ್ಲ ಆಯ್ತಿತ್ತು, ಆದ್ರೂ ಅದಕ್ಕೆಲ್ಲ ತ್ಯಾಗ ಮಾಡಿಬಿಟ್ಟಿದ್ದೆ ನಾವು. ಮೊದಲು ಯಾವ್ಯಾವ ರೀತಿ ಭಕ್ತಿ ಸಾಧನೆ ಮಾಡ್ತಿದ್ರಿ ಸರ್ ತಾವು? ಮೊದಲು ನೋಡಿರಿ, ನಾವು
18-19 ವಯಸ್ಸದಾಗೆ ಲಿಂಗ ದೀಕ್ಷೆ ತಗೊಂಡಿದ್ದೆವು ತಂಬ್ಳೂರು ಗುರುಗಳ ಕಡೆಯಿಂದ ಲಿಂಗ ದೀಕ್ಷೆ ತಗೊಂಡು ಪೂಜೆ ಮಾಡ್ಕೋತ ಬಂದೆವು. ಅದ್ರಾಗ ಏನದಂದ್ರೆ ಭಾಳಷ್ಟು ಗುರುಗಳು ಹೇಳಿದ್ರು ಓಂ ನಮ ಶಿವ ಯಾವ ಮನುಷ್ಯ ಮರಿತಾರ ಕೋಟಿ ಕೋಟಿ ಮಹಾಮಂತ್ರ ಬರೆದರು ಅವ್ರಿಗೆ ಏನು ಬೇಡಿ ಸಿಗ್ತದೆ ಅಂತ ಹೇಳಿದ್ರು ಅವರು. ನಾವೇನು ಸಿಗ್ತಮ್ಮ ಆಶೆ ಮಾಡಿಲ್ಲ, ನಿಸ್ವಾರ್ಥದಿಂದ ಮಾಡಬೇಕಪ್ಪ ಒಳ್ಳೆ ಕೆಲಸ ಅದಲ್ಲ, ಬಾಯಿಲಮ್ಮಕ್ಕಿಂತ ರೈಟಿನ ಬರೀಬೇಕಂತೇಳಿ 84ನೇ ಇಸ್ವಿಯಲ್ಲಿ ಬರ್ಕೋತ ಬಂದೆವು. ಬರ್ಕೋದು ಬಂದ ನಂತರ ಲಾಸ್ಟಿಗೆ ಅನ್ನೋದಕ್ಕೆ 1.5 ಕೋಟಿ ಆಡು ಓಡ್ತಾನೆ ಇತ್ತು. ಎಲ್ಲರ ಹತ್ರ ಅರೇ ಇಷ್ಟು ಬರ್ತಿರಲ್ಲ, ಇದಕ್ಕೆ ನೀವು ಏನಾರ ಜರ ಸಾಧನೆ ಮಾಡಿರಿ, ಎಲ್ಲರ ಜನರು ಉದ್ದಾರಕ್ಕೆ ಬರ್ರಿ, ನೀವು ಒಳ್ಳೇದೈತ್ರಿ, ಜನರಿಗೆ ಒಳ್ಳೇದದ ಅಂದರು. ನಾವು ಒಳ್ಳೇದಾಗ ಕಡೆಯಿಂದ ನಾವು ಶ್ರೀಮಂತ ಆಗ ಕಡೆದು ನಾವು ಅಧಿಕ್ರಮ ಹೋಗೋ ಕಡೆಯಿಂದ ಕೆಲಸ ಮಾಡಿಲ್ಲಪ್ಪ, ಏನೋ ಒಳ್ಳೇದಾಯ್ತು ಅಂದು ಮಾಡಿ ನೋಡಿದೆವು. ಅದಕ್ಕೆ ಸುಮ್ಮನೆ ಟ್ರಯಲ್ ಮಾಡಿ ನೋಡ್ರಿ ಅಂತೇಳಿ ಒಂದೆರಡು ನೋಡಿದೆವು ಟ್ರಯಲ್ ಮಾಡಿ. ರಾಜಕೀಯದವ್ರು ಬಂದಿರೋ ಒಬ್ಬರು ನಮ್ಮ ಕೃಪದಪ್ಪ ನಾವು ಮರಪಳೆ ಅಂತೇಳಿ ಅವ್ರನ್ನ ಒಂದು ರೈಟಿಂದ ಮಾಡಿಕೊಟ್ಟಿವಿ ನಾವು. ಯಾವಾಗ 95ದಾಗ ಈ ರೀತಿ ನಿಮ್ಗೆ ಓಂ ನಮ ಶಿವಾಯ ಜಪ ಶಕ್ತಿಯಿಂದ ಈ ನಿಮ್ಮದು ಚುನಾವಣೆ ಭವಿಷ್ಯ ನೋಡಿ ಗೆದ್ದಿರೋ ಹೋಗೋದು ಹೇಳಿದೆವು, ಬರ್ಕೊಟ್ಟಿದ್ದೆವು. ಅದೇ ಪ್ರಕಾರ ಅವ್ರಿಗೂ ಆಯಿತು. ಶಿವರಾಜ್ ಪಾಟೀಲ್ ಹಾಕೋಕೆ ಹೋದೆವು MP ಎಲೆಕ್ಷನ್ 96ದಾಗ, ಅವ್ರಿಗೂ ಒಂದು ಜೀತ ಆಯಿತು. ಇಂಥ ಭಾಳಷ್ಟು ಜನ ನೋಡಿದೆವು, ಸಣ್ಣ ಹುಡ್ಕೋದು ಹುಡುಗ ತನಕ ಎಲ್ಲದರ ರಾಮಬಾಣ ಹೊಡೆದಲ್ಲ ಆಯ್ತಲ್ಲ. ಆದ್ರೂ ಇದ್ರ ಜನಕ್ಕೆ ಮೋಕ್ಷ ಅಲ್ಲಪ್ಪಕ್ಕ, ಮೋಕ್ಷ ಮಾರ್ಗ ಇದೆ ಅಂತೇಳಿ ಅದೆಲ್ಲ ತ್ಯಾಗ ಮಾಡ್ಯಾಕಿ ದಸರಾ ಹಬ್ಬದಾಗ ಎಲ್ಲ ಗುರುಗಳಿಗೆ ದಯಮಾಡಿ ಆಯ್ತಪ್ಪ ನಿಮಗೆಲ್ಲ ಬಿಟ್ಟು ನಡೆದೆ, ಈಗ ಸಾಕು ನಿಮ್ಮದು ನಮ್ಮದು ಶಿವ ಪಾರ್ವತಿ ಬ್ರಹ್ಮ ವಿಷ್ಣು ಹೆಸರು, ನೀವು ತಾಯಿ ತಂದೆಯಾರು ನಮ್ಗೆ ಯಾರಿಗೆ ಗೊತ್ತಿದ್ದಿಲ್ಲ, ನಿಮ್ಮದು ಮಾತಾರ ನಮ್ಗೆ ಗೊತ್ತಿದ್ದಿಲ್ಲ, ಅದೆಲ್ಲ ಗೊತ್ತಾಯಿತು. ಗೊತ್ತಾದ ನಂತರ ಈಗ ಮೋಕ್ಷ ಆಗಿಲ್ಲಪ್ಪ ಅಂತೇಳಿ ತ್ಯಾಗ ಮಾಡಾಕಿ ದಸರಾ ಮರುದಿವಸ ದುರ್ಗಾ ಮಾತೆ ನಮಸ್ಕಾರ ಮಾಡಿದೆವು, ಶಿವ ಪಾರ್ವತಿ ನಮಸ್ಕಾರ ಮಾಡಿದೆವು. ಆಯ್ತಪ್ಪ ಅಂತೇಳಿ ಹೊಮ್ನಾಮ ಧಾಮಕ್ಕೆ ಹೋದೆವು, ಫೋನ್ ಮಾಡಿದೆವು ಬರ್ರಿ ಅಂದರು. ಅಲ್ಲಿ ಹೋಗಿ ದೀಕ್ಷೆ ತಗೊಂಡೆವು. ಈಗ 4.5 ತಿಂಗಳು ಆಯಿತು. ಗುರುಗಳದ ಇದೆಂದು ಮೊನ್ನೆ ಹೋದ 11ನೇ ತಾರೀಕು, ಇದೇ ತಿಂಗಳು ಫೆಬ್ರವರಿ 11ನೇ ತಾರೀಕಿಗೆ 2026ದಾಗೆ 11ನೇ ತಾರೀಕು ಫೆಬ್ರವರಿ ಅವತ್ತು ನಾವು ಅದಕ್ಕೆ 11ನೇ ತಾರೀಕಿನ ಅದಕ್ಕೆ ಅವರು ನಮ್ಮ ಸತ್ನಾಮನ ಕೊಟ್ಟರು ಗುರುಗಳು. ದಯದಿಂದ ಗುರುಗಳ ದಯದಿಂದ ಸತ್ನಾಮ ಸಿಗ್ತಲ್ಲಪ್ಪ ಅಂದೇಳಿ ನಾವು ಮಾಡಿ 4 ಜನರಿಗೆ ತಿಳಿಸೋದು. ಅವ್ರನ್ನ ಅದಕ್ಕೆ ಬಂದು ಆಯ್ತು ರೀ ನಾವು ಅದಕ್ಕೆ ದೀಕ್ಷಾ ತೊಗೋತೇವೆ ಅಂತೇಳಿ 11 ಜನರಿಗೆ ದೀಕ್ಷಾ ಆಯಿತು ಗುರುಗಳ ದಯದಿಂದ. ಈ ನಬಿ ಅನ್ನೋಕ್ಕೆ ಎಲ್ಲರಿಗೆ ಹೇಳ್ತಾ ನಡೆದೆವು. ದಯಮಾಡಿ ಎಲ್ಲರಿಗೆ ಪ್ರಾರ್ಥನೆ ಮಾಡಿ ಕೇಳ್ಕೊತೀವಿ. ಇಂಥ ಗುರುಗಳು ಜಗತ್ತ ಇಲ್ಲವೇ ಸಿಗಲ್ಲರು. ದಯಮಾಡಿ ಎಲ್ಲರೂ ಬಂದು ಶರಣದ ಬಂದು ಅವ್ರ ಅದಕ್ಕೆ ಮಾರ್ಗ ತಗೊಂಡು ನೀವು ಮೋಕ್ಷ ಮಾರ್ಗ ಹೋಗ್ರಿ, ಅವ್ರಿಗೆ ಅದಕ್ಕೆ ಎಲ್ಲ ಜನರಿಗೆ ತಿಳಿಸ್ರಿ ಅಂತೇಳಿ ದಯಮಾಡಿ ಎಲ್ಲ ಬರಲಿ ಪ್ರಾರ್ಥನೆ ಮಾಡಿ ಕೇಳ್ಕೊತೀವಿ. ಸತ್ ಸಾಹೇಬ್. ಸಾಕಷ್ಟು ಆಧ್ಯಾತ್ಮಿಕ ಗೊಂದಲಗಳ ನಡುವೆ ಸಂತ ರಾಮ್ಪಾಲ್ ಮಹಾರಾಜರ ಶರಣಕ್ಕೆ ಯಾಕೆ ಬರ್ಬೇಕಂತೀರ? ನೋಡಿರಿ, ಶರಣಕ್ಕೆ ಬರ್ಲಿಕ್ಕೆ ಕಾರಣವ ನಾವು ಬೈಬಲ್ ಓದ್ತೀವಿ, ಖುರಾನ್ ಓದ್ತೀವಿ, ಎಲ್ಲ ಪ್ರೀತಿ ಪ್ರೇಮದಿಂದೆಲ್ಲ ಮೃಷದುಗಳು ಗುರುಗಳು ಸಣ್ಣವರು ದೊಡ್ಡವರು ಎಲ್ಲರೂ ಮಗುನಿಗೆ ಹೆಂಗೆ ನೋಡ್ತಾರೆ ಹಂಗೆ ಪ್ರೀತಿಯಿಂದ ಎಲ್ಲ ನೋಡ್ತಿರಲ್ಲ. ಅಷ್ಟು ನಮ್ಮ ಕೋಟಿ ಜಪ ನಮ್ಮದು ಶಕ್ತಿದಿಂದ ಎಲ್ಲರದ್ದು ಕಂಡು ಹಿಡ್ತಿರ್ತಾರೆ ಗೊತ್ತಾಯ್ತಿತ್ತು. ಆದ್ರೂ ನಾವು ಅಂದೆವು ಇದು ಮೋಕ್ಷ ಮಾರ್ಗ ಇಲ್ಲಲ್ಲಪ್ಪ, ಇದು ಎಷ್ಟು ಜಪ ಮಾಡಿದ್ರು ಎಷ್ಟು ತಪ ಮಾಡಿದ್ರು ಈಗ ನೋಡಿ ಅಂಥವು ಹಾವು ಇರಲಿ ನಮ್ಮ ನೋಡ ನಮಸ್ಕಾರ ಮಾಡ್ತೀವಿ, ನಾವು ನಮಸ್ಕಾರ ಮಾಡ್ತೀವಿ 4 ದೇವತಾ ಪೂಜೆ ಮಾಡಿದ್ರಿಂದ. ಅದರಿಂದ ಅದಕ್ಕೆ ಎಷ್ಟೋ ಜನ ಖಾಲಿ ಫೋನ್ ಮಾಡಿದ್ರೆ ಆಂಧ್ರ ಕರ್ನಾಟಕ ಮರಾಠ ಎಲ್ಲ ಕಡೆದಕ್ಕೆ ಆರಾಮಾಯ್ತಿತ್ತು ಅವ್ರಿಗೆ ಇದು ಕೊಡ್ತೀನಿ ಇದು ಕುಂತಬ್ಲೆ. ಆದ್ರೂ ಇದರಿಂದ ಮೋಕ್ಷ ಅಲ್ಲಪ್ಪ ಇದು. ಇವೇನಾದ ಇವೆಲ್ಲ ಸಿದ್ಧಿಗೂ ತಾಟ್ಬಿಡ್ತೇವಲ್ಲ, ನಾವೇ ಸಿದ್ಧಿ ಮಾಡ್ಬೇಕಂತ ಮಾಡಿಲ್ಲ, ಸುಮ್ಮನೆ ಹುಚ್ಚರಪ್ಲೆ ಹಿಂಗೆ ಮಾಡ್ಕೊತ ಹೋದೆವು. ಪರಮಾತ್ಮ ಏನು ದಯ ಮಾಡಿದ್ರು ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಯಾರ ಬೆಲೆ ₹1 ತೊಗೊಂಡ್ರೆ ಫ್ರೀ ಸೇವೆ ಮಾಡ್ಕೊತ ಹೋದೆವು. ಭಾಳಷ್ಟು ಮಂದಿ ಅಂದರು ರೀ ಇಷ್ಟು ಕಷ್ಟದಾಗಿದ್ರಿ ನೀವು ಏನೋ ಸ್ವಲ್ಪ ಮಾಡ್ಕೊರಂದರು. ನಮ್ಮಂದ ದೇವ್ರಂತನ ಇದಕ್ಕೆ ಮಾಡಿದೆಪ್ಪ ಪೂಜಾ ಪಾಠ ಅಂತಾರೆ, ಏನು ಮಾಡಪ್ಪ ಅಂತೇಳಿ ಭಾಳ ಕಷ್ಟ ಬಂತು. ಭಾಳ ಬಿಸ್ನೆಸ್ ಮಾಡಿದೆವು, ಲಾಸ್ ಆಯಿತು. ಆದರೆ ನಮ್ಮ ಮಕ್ಕಳು ಏನು ಮಾಡ್ತಾರೆ, ಬಾಬಾ ನೀವು ಯಾರ ಬಲ್ಲ ಸಾಲ ಕೇಳಿ ಹೋಗ್ಬೇಡಿ, ಹೋಗಲಿಕ್ಕೆ ನಮ್ಮ ಕಡೆ ಹೊಲ ಇಟ್ಟಿರಲ್ಲ 10 ಎಕರೆ ಹೋಗಲಿಕ್ಕೆ ತೆಗೆದಾಕ್ರಿ, ಸುಖನ್ಸ್ಕೊಂಡಿರಿ ನೀವು, ಸಾಲ ಬೇಡ ಸಮುದಾಯ ಬೇಡ ಅಂಥೇಳಿ ಯಾವ ಲೀಡ್ರ್ ಕೈ ಕಲ್ ಬೀಳ್ಬೇಡ್ರಿ ಅಂಥೇಳಿ ದಯಮಾಡಿ ಮಕ್ಕಳು ಬಂಗಾರಂಥ ಮಕ್ಕಳು ಹೇಳಿ ನಮಗೆ ಅದಕ್ಕೆಲ್ಲ ಆಶೀರ್ವಾದ ಮಾಡಿದ್ರು. ಅವ್ರ ದಯದಿಂದ ಅದಕ್ಕೆಲ್ಲ ಬಿಟ್ಕೊಟ್ಟಿವು. ಈಗ ಗುರುಗಳ ಶರಣದ ಬಂದೆವು. ಅವ್ರ ದಯದಿಂದ ಎಲ್ಲಕ್ಕೆ ಈಗ ಬಿಲ್ಕುಲ್ ಮಕ್ಕಳು ಏನಂದ್ರೆ ನಾವು ಅನ್ನೋದು ಎಲ್ಲ ಅಂದಿದ್ದೆವು. ಈಗ ಮಕ್ಕಳಿಗೆ ಏನೇನಕ್ಕೆ ಜರ ಗುರುಗಳ ನಿಯಮಗಳು ಜರ ಸ್ವಲ್ಪ ಜರ ಬಿರ್ಸವಪ್ಪ ಅಂಥೇಳಿ ವಿಚಾರದಾಗ ಬಿದ್ದಾರೆ. ಗುರುಗಳು ದಯ ಮಾಡಿದ್ರೆ ಅವ್ರನ್ನ ಅಂದಕ್ಕೆ ಅವ್ರು ಅಂದಕ್ಕೆ ಎಂಥ ಅಂದಕ್ಕೆ ಕೆರೆ ಹಳ್ಳ ಬಾಂಗು ತುಂಬಿದ ಸಹಿತಕ್ಕೆ ಅವರು 1 ಗಂಟೆದಾಗ ತುಂಬಿಸ್ತಾರೆ ಗುರುಗಳವರು. ಇಂಥ ಮನುಷ್ಯರಿಗೆ ಅಂದಕ್ಕೆ ಹರಿತಾರೆ ಅಂತ ಆಡತ್ತಲ್ಲ. ಇನ್ನೊಂದು ಥೋಡೆ ದಿವಸದಾಗ ಎಲ್ಲರೂ ಬರ್ತಾರೆ, ನಮ್ಗೆ ಆತ್ಮವಿಶ್ವಾಸ ಅದ. ಜನರ ಮನಸ್ಸಲ್ಲಿ ಸಾಕಷ್ಟು ಗೊಂದಲಗಳಿವೆ ಗುರುಗಳ ಸಂಬಂಧಪಟ್ಟಂತೆ, ಸಂತ ರಾಮ್ಪಾಲ್ ಮಹಾರಾಜರಿಗೆ ಸಂಬಂಧಪಟ್ಟಂತೆ. ನೋಡಿರಿ, ಇವತ್ತು ಮನುಷ್ಯಾಗ ಶನಿ ಅಂತಾರೆ, ತಗೋತೀವಿ ಸಮಸ್ಯೆ ಮಾಡ್ಕೋಬೇಡ್ದು. ಅಬ್ಸರ್ವ್ ಮಾಡಿರಿ, ವಿಚಾರ ಮಾಡಿರಿ. ಇವ್ರು ಸತ್ಯ ಪರಮಾತ್ಮ ಅಂತ ನಾವು ಹೇಳತ್ತ ನಮ್ಮ ಮಾತಿಗೆ ನೀವು ನಂಬೇಡ್ರಿ. ಅವ್ರದ್ದೆಲ್ಲ ಆಚಾರ ವಿಚಾರ ನೋಡಿರಿ. ಇವತ್ತು ಮಹಾನ್ ಸಂತರು ಶರಣರು ಯೋಗಿಗಳು ಭಾಳಷ್ಟು ಅದಕ್ಕೆ ತುಲಾಭಾನ ಮಾಡಿಕೊಂಡು ಏನೇನೋ ಕೆಟ್ಟ ಕೆಲಸ ಮಾಡಿ ಜೈಲಿನ ಹರ ಅಂದ್ರು. ಅವ್ರು ಹೆಂಗಾರ ಈ ಗುರುಗಳನ್ನಕ್ಕೆ ಗೊತ್ತಿನ ತನಕಂದಕ್ಕೆ ಅವ್ರು ಒಂದು ಸಣ್ಣ ತಪ್ಪ ಮೇಲೆ ಅವ್ರದ್ದು ಹಿಂಗದ, ಒಂದು ಸಣ್ಣ ತಪ್ಪು ತೋರಿಸ್ರಿ ಯಾರ್ಯಾರ ನಾವೆಲ್ಲ ನಿಮ್ದೆಲ್ಲ ಶರಣ ಐತಿ ಹೆಂಗದ. ಅವ್ರು ಅದಕ್ಕೆ ತಪ್ಪು ದಂಧೆ ಯಾವುದೂ ಮಾಡಿದಿಲ್ಲ. ಎಲ್ಲರೂ ಸಮಾಜದಾಗ ಅದಕ್ಕೆ ಲಕ್ಷಾಂತರ ಜನರಿಗೆ ಅದಕ್ಕೆ ಸರಿ ಬಿಡಿಸಿದ್ರು. ಗುಟ್ಕಾ ಸಾಗಾರಿ ಬೀಡಿ ಇಂಥವೆಲ್ಲ ಚರಕು ಬಿಡಿಸಿ
ಪರಸ್ತಿರಲ್ಲ ಅಕ್ಕ ತಂಗ ಸಮ ತಿಳಿರಿ ಪ್ರಾಣ ತಮ್ಮರು ತಾಯಿ ತಂದೆ ಸಮ ತಿಳಿರಿ ಅಂತ ಎಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಎಲ್ಲ ಹೇಳಿ ಇಂಥ ಮಾರ್ಗ ತೋರಿಸ್ತಾರಕಿ ಇಂಥ ಮಾರ್ಗ ತೋರಿಸಲ್ಲ ನಮ್ಮ ತಾಯಿ ತಂದೆ ಹುಟ್ಟಿಲ್ಲ ನಮಗೆ ತಾಯಿ ತಂದೆಗಿಂತ ಹೆಚ್ಚು ಹುಟ್ಟಿ ಅವರಂತ ಎಲ್ಲರಿಗೆ ಒಳ್ಳೆ ಮಾರ್ಗ ತೋರಿಸ್ತಾರೆ ದಯಮಾಡಿ ಎಲ್ಲರನ್ಕಿ ಇದಕ್ಕೆ ಯಾರು ವಿಚಾರ ಮಾಡಬೇಡ್ರಿ ನಾಳೆ ನಮ್ಮದು ಇವತ್ತೇ ಮಾಡೋದಕ್ಕೆ ಬಂದು ದಯಮಾಡಿ ಅರ್ಜೆಂಟ್ ಅಂದಕ್ಕೆ ನೀವು ದಿಕ್ಸ್ ತಗೊಂಡ್ರಿ ನೀವು ಮೋಕ್ಷಕ್ಕೆ ಹೋಗ್ತೀರಿ ನಿಮ್ದೆಲ್ಲ ಪಾಪಗಳು ಪರಿಹಾರ ಮಾಡೋದು ದುನಿಯಾದ ಯಾವ ಶರಣರು ಇಲ್ಲ ಯಾವ ಸಂತರು ಬಿ ಇಲ್ಲ ಯಾರಿಗೆ ಬೇಕು ಹೇಳ್ರಿ ಅವ್ರಂತರ ಆಯ್ತಪ್ಪ ನೀ ಪಡಿ ನೀವು ಹೋಗಿ ಸಂತರ ಅವ್ರು ಇದ್ರ ನಮ್ಮ ಗುರುಗೋಬರ್ ಹಾಗಿಲ್ಲ ಹುಚ್ಚುಗಳೇ ಚಿಂತೆ ಮಾಡಬೇಡ್ರಿ ನೀವು ಬಣಿ ಪಾಪ ಇರಲಿ ನೀವು ಪಾಪಿ ನಾವು ಒಂದು ಮಂತ್ರ ಕೊಡ್ತಾ ಆ ಮಂತ್ರದ ನೀವು ಶರಣಕ್ಕೆ ಬರ್ರಿ ಮಂತ್ರ ತಗೋರಿ ಬಿಲ್ಕುಲ್ ನಿಮ್ಮೆಲ್ಲ ದೂರ ಹೋಗ್ತದೆ ಸರ್ವ ರೋಗ ನಿವಾರಣೆ ಮಾಡ್ತಾರೆ ಅಂಥ ಡಾಕ್ಟರ್ ನಮ್ಮ ಸಿಕ್ಕಾರ ಇಂಥ ಡಾಕ್ಟರ್ ಇಲ್ಲಿ ಜಾಸ್ತಿ ಜಗತ್ತಿದಾಗ ಇಲ್ಲ ಅದಕ್ಕೆ ದಯ ಮಾಡ್ತಾವೆ ಎಲ್ಲರೂ ಬಂದಿರೋದಕ್ಕೆ ಗುರುವ ಶರಣದ ಬಂದು ದೀಕ್ಷಾ ತಗೊಂಡು ಮುಕ್ತಿ ಹೊಂದಿರಿ ಮೋಕ್ಷಕ್ಕೆ ಹೋಗ್ರಿ ಅಂತೇಳಿ ಪ್ರಾರ್ಥನೆ ಮಾಡಿ ಕೇಳ್ಕೊತೀನಿ. ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಮಠಾಧೀಶರು ಸ್ವಾಮಿಗಳು ಇವರೆಲ್ಲ ಇದ್ದಾರೆ, ಆಧ್ಯಾತ್ಮಿಕ ಪಂಡಿತರು ಅನ್ಸ್ಕೊಂಡಿರೋರು ಇದ್ದಾರೆ. ಹಾಗಿದ್ಮೇಲೆ ಸಂತ ರಾಮ್ಪಾಲ್ ಮಹಾರಾಜರಿಗೂ ಅವ್ರಿಗೆ ಏನು ವ್ಯತ್ಯಾಸ ಕಾಣ್ತೀರಿ? ನಮ್ಮ ಹಳ್ಳಿ ಹಿಡ್ಕೊಂಡು ನಾವು ದಿಲ್ಲಿ ತನಕ ಹೋಗಿ ಬಂದಿದ್ದೆವು. ಎಲ್ಲ ಶರಣರು ಸಾಧು ಸಂತರು ಮಹಾತ್ಮರು ಎಲ್ಲರ ದರ್ಶನ ತೊಗೊಂಡಿದ್ದೆ ನಾವು. ಆದ್ರೂ ಒಂದು ಎಲ್ಲರ ಬಳಿ ಕುಂತಿದ್ದು ಎಲ್ಲರೂ ಪ್ರೀತಿ ಪ್ರೇಮದ ಕುಂತಿದ್ದು ಗೊತ್ತಿವಿ ಎಲ್ಲರೂ ನಮ್ಮ ಪ್ಯಾರ್ ಮೊಹಬ್ಬತ್ ಮಾಡ್ತಾರೆ. ಈಗ ನಾವು 4 ತಿಂಗಳು ಆಯ್ತಿದ್ರೆ ಬಂದ ನಂತರ 5ನೇ ತಿಂಗಳು ನಡೆದ ಈಗ ಎಲ್ಲರೂ ಒಂದಕ್ಕೆ ಹಿಂಗೆ ಡೈವರ್ಟ್ ಆದ್ರಿ ಹಿಂಗೆ ಡೈವರ್ಟ್ ಆದ್ರೆ ಆಯ್ತಪ್ಪ ಇವೆಲ್ಲ ಮಾಡತ್ತಿಲ್ಲ ನಂಬಕ್ಕೆ ಸ್ವಾರ್ಥಕ್ಕಲ್ಲ ನಮ್ಮ ಸಂತ ಬರೋದಲ್ಲ ಮೋಕ್ಷ ಸಿಗ ಹಾದಿ ಇದೆಯದ ಅದು ಸಲಂಗ ಸಂತ ರಾಮಲ್ಲ ಬಾಬಾರ ಮೋಕ್ಷ ಬರೋದಿಂದ ನಮಗೆಲ್ಲ ಸುಖ ಆಯ್ತದ ಮೋಕ್ಷ ಸಿಕ್ಕದ ಅಂತೇಳಿ ನಮ್ಮ ಪಾಪನ ಪರಿಹಾರ ಮಾಡೋದು ಮಂತ್ರದಿಂದ ಅಂಥ ಬೇಮರಿ ಮೇಲೆ ಕಮ್ಮಾಗತ್ತ ಹೊರಬಾರ್ದು. ಸಾವಿರಾರು ಲಕ್ಷ ಜನರು ಅದಕ್ಕೆ ಲೆಕ್ಕ ಹೊಡೆದವರು, ಕಿಡ್ನಿ ಫೇಲ್ ಆಗಿನವರು, ಲಿವರ್ ಆಗಿನವರು, ಎಷ್ಟೋ ಬೇಮಾರಿ ಸರ್ವ ರೋಗ ನಿವಾರಣೆ ಮಾಡ್ತಾರೆ ಅವ್ರು ಹಿಂಗದ. ಇದಕ್ಕೆ ಚಿಂತನೆ ಬೇಕು ಹೇಳ್ರಿ ಹಿಂಗದ. ದಿನ ಸಾಧಾರಣ ಎಲ್ಲ ಬರ್ತದೆ ಅವ್ರದ್ದೆಲ್ಲ TV 7 8 ತನಕ ಪ್ರತಿಯೊಬ್ಬರು ನೋಡಬೇಕು, ಕೇಳಬೇಕು, ಬುಕ್ ಓದಬೇಕು, ವಿಚಾರ ಮಾಡಿಕೊಂಡು. ಈಗ ಸಮಯ ಭಾಳ ಬಲ್ಲದೆ ಈಗ ನೋಡ್ರಿ. ಅವಾಗ ಕರೋನಾ ಬಂದು ದೇಶ ತುಂಬ ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ಬಾಯಿ ಕಟ್ಕೊಂಡು ದುನಿಯಾ ಯಾರು ಕಟ್ಕೊಂಡ್ರು ಮನೆ ಮುಚ್ಕೊಂಡು ಕೂಡಲ್ರು. ಆದ್ರೂ ಭಗವಂತನ ಆಟ ಇತ್ತು, ಗಾಳಿ ಬಿಡ್ತದು. ಆಗ ಹಾಡಿದಾನಿಗೆ ಹರ ಮನುಷ್ಯ ಅಂದಕ್ಕೆ ಬಾಯಿ ಕಟ್ಕೊಂಡು ಮೂಗು ಮುಚ್ಕೊಂಡು ಇಡೀ ಸಣ್ಣ ಮನುಷ್ಯ ಹಿಡ್ಕೊಂಡು ರಾಷ್ಟ್ರಪತಿ ಪ್ರೈಮ್ ಮಿನಿಸ್ಟರ್ ತನಕ ಡಾಕ್ಟರ್ಗಳು ಇಂಜಿನಿಯರ್ಗಳು ಎಲ್ಲರೂ ಪ್ರತಿಯೊಬ್ಬರಕ್ಕೆ ಬಾಗಿಲಿಕ್ಕೆ ಕಿಲ್ಕೊಂಡು ಕೊಂದರು. ನಮ್ಮ ಗುರುಗಳ ದರ್ಬಾರ್ದಾಗ ಲಕ್ಷೋ ಜನರು ಬಂದು ಪಾವನ ಹೋದರು. ಅವ್ರು ಎಲ್ಲಿದ್ದರು? ಅವ್ರ ಆಶ್ರಮದಾಗ ಎಲ್ಲಿ ಕಣಗಿದ್ರು ಅಲ್ಲಿ ಕುಂತ ದಯ ಮಾಡಿದ್ರು ಎಲ್ಲರಿಗೆ. ಅವರು ಲಕ್ಷೋ ಜನರಿಗೆ ಕಮ್ಮಿ ಹೋಗುತ್ತೆ. ಇದಕ್ಕೆ ಹೆಚ್ಚಿಗೆ ಜ್ಞಾನ ಬೇಕು ಹೇಳ್ರಿ. ಪೂರ್ವ ಹಿಂಗದ ಸತ್ಯ ಪರಮಾತ್ಮ ಅಲ್ಲಕ್ಕ ಇದು ಒಂದೇ ಒಂದು ಸಾಕ್ಷಿ ನಿಮ್ಗೆ ಹಿಂಗದ. ನೋಡ್ಕೊರಿ ನೀವು ಹಿಂಗದ. ಸುಳ್ಳು ಇದ್ರೆ ಹೇಳಿ ನಿಮ್ಮನ್ನ ಶರಣ ಐತೆ ಹಿಂಗದ ತೋರಿಸ್ಕೊರಿ. ಹಿಂಗೆ ನಾವು ಹೇಳ್ಕೊಂಡಿಲ್ಲ. ಅವ್ರು ಲೀಲಾ ನೋಡ್ರಿ, ಲೀಲಾ ಎಷ್ಟು ಜನರು ನಾವು ನೋಡ್ತೀವಿ. ಬಂದಿಗೆ 1ನೇದು 15 16 17 ಸಮಾಗಮ ಬಂದಿದ್ದೆವು. ಅವತ್ತು ನೋಡಿದೆವು. ಮತ್ತೀಗ 26 27 28 ಎರಡನೇ ಬಂದನು. ಈಗ ಇದು ನೋಡಿದ್ರದಕ್ಕೆ ನಮ್ಗೆ ಅತಿ ಆನಂದ ಆಗ್ತದೆ. ಈಗ ನಮ್ಗೆ ಇಷ್ಟು ಆನಂದ ಸಿಕ್ಕದಕ್ಕೆ ಯಾರ ಮನುಷ್ಯ ಒಂದು ಕುಂಟಲ್ ಬಂಗಾರ ಸಿಕ್ಕ ಖುಷಿ ಆಯ್ತಲ್ಲ. ಅದಕ್ಕೆ ನಮ್ಗೆ ಕೋಟಿ ಸಿಕ್ಕಿನಂಗೆ ಅಷ್ಟು ಆನಂದ ಮನುಷ್ಯ ಆಗ್ಯದ. ಎಲ್ಲರಿಗೂ ಇದೇ ಪ್ರಕಾರ ಆನಂದ ಆಗ್ತದೆ. ದಯಮಾಡಿ ಅದಕ್ಕೆ ಎಲ್ಲರೂ ತಪ್ಪಲ್ಲೇ ಬಂದು ಸೇವೆ ಮಾಡ್ರಿ ಅಂತೇಳಿ ನಿಮ್ಮ ನಾವು ಶರಣಾಗಿ ಕೋಟಿ ದಂಡ ನಮಸ್ಕಾರ ಆಗ್ತವೆ ಗುರುಗಳು ನಿಮಗೆಲ್ಲ. ಕೊನೆಯದಾಗಿ ಏನು ಹೇಳ್ತೀರಿ? ಏನಿಲ್ಲ ಬಿಲ್ಕುಲ್ ಇದ್ರ ಬಗ್ಗೆದಾಗ ಎಲ್ಲರೂ ಜಾಗ್ರತೆ ಆಗ್ರಿ, ಮಕ್ಕೋಬೇಡ್ರಿ. ಪಲ್ ಮೇ ಭಗವಾನ್ ಅಂತಾರ. ಅರೇ हमको कहाँ ढूंढ रहे भाई, हम तो तेरे पास है, तुम क्या उधर मंदिर मस्जिद ढूंढ रहे? तुम मंदिर मस्जिद में पत्थर तुम बंदे से, हम बंदे से नहीं, तुम बंदे से है. उसको हम पर कहाँ ढूंढ मिलते हैं? मंदिर में लाख तक तो मंदिर में भगवान रहता है क्या? दीवान सर को तो मत देखो, तुम्हारे अंदर कमाल में है. 5 कमाल है अंदर. दुर्गा माता है, शिवा पार्वती है, विष्णु लक्ष्मी है, और जो ब्रह्मा सावित्री है और गणपति है. ये 500 देवानों का तुम्हारे दिल में है. दंड नमस्कार करके ये जप कर लो, तुम्हारा सब पावन हो जाता है. इससे ज़्यादा तो हम बोलने को रहना पड़ता है. ದೇಶಕ್ಕೆಲ್ಲ ಸಾಧು ಸಂತರೆಲ್ಲ ಆಶ್ರಮ ಓಡಾಡಿ ಬಂದಿದ್ದೆವು. ಈ ಸತ್ಲೋಕ ಆಶ್ರಮ ನಾವು ಸೆಕೆಂಡ್ ಬಾರ್ ಬಂದಿದ್ದೀವಿ. ಈಗ ಇಂಥ ಆಶ್ರಮ ದುನಿಯಾದಾಗ ಎಲ್ಲೂ ನೋಡಿಲ್ಲ ನಾವು. ಇಂಥದ್ದಕ್ಕೆ ಸತ್ಲೋಕದಿಂದ ದೇಶಕ್ಕೂ ತುಪ್ಪ ಬರ್ತಾ ಎಲ್ಲ ಭಕ್ತರಿಗೆ ಅದಕ್ಕೆ ಲಕ್ಷೋ ಜನರು ಬರ್ತಾರೆ. ದೇಶಕ್ಕೂ ತುಪ್ಪದಿಂದ ಎಲ್ಲ ಪ್ರಸಾದ ಮಾಡ್ತಾರೆ. ಯಾರು ಬಂದು 1 ರೂಪಾಯಿ ಚಂದ ಎಲ್ಲ ಅಲ್ಲೆಲ್ಲ ಫ್ರೀ ಸೇವಾದಲ್ಲಿ ನಾವು ಬಂದು ಕೂಡ ಎಲ್ಲರ ಕಾಲಿಗೆ ಪಾತ್ರ ಸ್ಥಿತಿಗೆಲ್ಲ ಸೂಟ್ ಬಾಜಿ ಇಟ್ಟು ಇಂಥ ನಮ್ಮೆಲ್ಲ ಮನೆಗೆ ಹೋದ್ರೆ ನಮ್ಮ ಅಷ್ಟು ಸ್ವಚ್ಛ ಕ್ಲೀನ್ ಇರಲ್ವು. ಇಷ್ಟು ಟಾಯ್ಲೆಟ್ಗಳು ಅಷ್ಟು ಕ್ಲೀನ್ ಇರ್ತಾವೆ. ಮಾರಿ ಕಾಣಿಸಪ್ಪಿ ಎಲ್ಲರೂ ಬಂದು ಸೇವೆ ಮಾಡ್ತಾರೆ. ಇಂಥ ಸೇವೆ ನಾವು ದುನಿಯಾದಾಗ ಎಲ್ಲಿ ನೋಡಿದ್ವಿ, ಫಸ್ಟ್ ಬೈಲಿ ನೋಡಿದ್ದೆವು. ಅದಕ್ಕೆ ದಯಮಾಡಿ ಎಲ್ಲರೂ ಪರಮಾತ್ಮಂದ ಶರಣದ ಬಂದು ಅವ್ರದ್ದಕ್ಕೆ ಸಲಹೆ ತೊಗೊಂಡು ಅವ್ರದ್ದಕ್ಕೆ ಗುರು ದಕ್ಷಿಣ ತೊಗೊಂಡು ಮೋಕ್ಷ ಹೊಂದಿರಿ. ಅದರಿಂದಕ್ಕೆ ನಾವು ಅನ್ನೋದಕ್ಕೆ ಇದೇ ಮೊನ್ನೆ ಥೋಡೆ ದಿವಸ ಕೆಳಗೆ ನಮ್ಮ ಮೋದಿ ಸಾಹೇಬರು ನಮ್ಮ ಪ್ರೈಮ್ ಮಿನಿಸ್ಟರ್ ದೇಶದಕ್ಕೆ ಭಾಳಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ದೇಶ ಭಾಳ ಹಿಂದೆ ಬಿದ್ದಿತ್ತು. ಅದಕ್ಕೆ ಅಷ್ಟು ಭಾಳ ಮುಂದೆ ತಂದರು. ನಮ್ಗೆ ಭಾಳ ಅತಿ ಆನಂದ ಖುಷಿಯಾಗಿದೆ ನಮಗೆ. ಅದರಾಗೆ ನಮಗೆ ನಮಗೊಂದು 2 ನಿಮಿಷ ಸಮಯ ಕೊಡ್ರಿ ಅಂತ ಒಂದು ನಮ್ಗೆ ಫೋನ್ದಾಗ ಕೇಳಿದ್ರು. ನಾವೇನು ಸಣ್ಣ ಮನಸ್ಸು ಏನು ಸಮಯ ಕೊಡಲಿ ನಿಮಗೆ ಅಂತ ಹೇಳಿದೆವು. ಆದ್ರೂ ಇಲ್ಲ ನಾ 10 ವರ್ಷ PM ಆಗಿ ಏನೇನು ಮಾಡಿದೆ ಅಂತೇಳಿ 2 ನಿಮಿಷ ಶಾರ್ಟದ ನಿಮ್ಗೆ ಹೇಳ್ತೀನಿ ಅಂತೆಲ್ಲ ಹೇಳಿಬಿಟ್ರು ಅವರು. ಮತ್ತು ಮುಂದೆ ಏನದಂದರೆ 11ನೇ PM ಆಗಿ ನಾ ಹಿಂದಿಂದ ಕೆಲಸ ಮಾಡಬೇಕಂತೆಲ್ಲ ಪ್ರೋಗ್ರಾಮ್ ಇಟ್ಕೊಂಡಿದ್ದೆವು.
ಅದಕ್ಕೆ ನೀವು ಏನಾರ ಸಲಹೆ ಕೊಡ್ರಿ ನಮ್ಗೆ ಇದ್ರ ಬಗ್ಗೆ ಏನಾದ್ರು ಅಂತಂದರು. ನಾವು ಸಲಹೆ ಕೊಡೋ ಸಣ್ಣ ಮನಸ್ಸರಿ, ನೀವು ದೊಡ್ಡವರು ಇದ್ದೀರಿ, ಇಡೀ ಬ್ರಹ್ಮಾಂಡ ಹಾಕಿವೆಲ್ಲ ದೇಶ ಹೇಳ್ತೀರಿ ನೀವು, ನಾವು ಸಣ್ಣ ಒಕ್ಕಲಿಗೆ ಮನಸ್ಸು, ನಾವೇ ಅಂಥ ದೊಡ್ಡ ಜ್ಞಾನಿ ಅಲ್ಲ. ಅದನ್ನು ಕೇಳ್ತೀರಿ, ನೀವು ಒಳ್ಳೆ ಕೆಲಸ ಮಾಡಿರಿ, ದೇವ್ರು ಹಿಂದ್ಕೊಂಡು ಹರ ತಗೋರಿ, ಚಿಂತೆ ಮಾಡಬೇಡ ಅಂತ ಹೇಳಿದೆವು. ಅದನ್ನು ಅವ್ರಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಸತ್ಲೋಕದಾಗ ಬಂದ ನಂತರ, ಗುರುಗಳ ಶರಣದ ಬಂದ ನಂತರ ಅವ್ರಿಗೂ ಅದಕ್ಕೆ ಭಗವಂತ ದಯ ಮಾಡಲಿ, ಶರಣದ ಬಂದಕ್ಕೆ ಮೋಕ್ಷ ತಗೊಳ್ಳಿ, ಅವ್ರನ್ನೂ ದೀಕ್ಷೆ ತಗೊಳ್ಳಿ, ಜನರು ಉದ್ಧಾರ ಮಾಡಲಿ. ನಾವು ಒಂದಕ್ಕೆ ಇದು ರಾಜಕೀಯದಿಂದ ಹಾದಿ ಬೇರೆ, ಇದು ಮೋಕ್ಷ ಹಾದಿ ಬೇರೆ. ಈ ರಾಜಕೀಯ ಹಾದಿ ನಾವು ಎಷ್ಟು ಬೇರೆ ಒಳ್ಳೆಯ ಕೆಲಸ ಮಾಡಿದ್ರೆ ನಮ್ಗೆ ಮೋಕ್ಷ ಸಿಗೋದಲ್ಲ. ನಾವು ಮಾಡಿದೆವು 10 ವರ್ಷ ಇಂದಿರಾ ಗಾಂಧಿ ಪೀರಿಯಡ್ದಾಗ ನಾವು 76 ಇದ್ದಾಗ ನಮ್ಗೆ ನಾಮಿನೇಟ್ ಮಾಡಿರೋರು ಕಾಂಪಿಟೇಟಿವ್ ಸೊಸೈಟಿ ಚೇರ್ಮನ್ ಮಾಡಿರೋರು ಗುರುಪ್ರತಾಪ್ ಸಾಹೇಬ್ರ ಅಂದ್ರೆ ಡೈರೆಕ್ಟರ್ ಇದ್ದಾರಲ್ಲ, ಅಂಥದ್ದು ಸೇವೆ ಮಾಡಿ ಅದರಿಂದ ಮತ್ತೆ ಅದಕ್ಕೆ ರಾಜಕೀಯ ಸ್ವಲ್ಪ ಸೇವೆ ಮಾಡಿದೆವು. ಪ್ರತಿಯೊಂದು ಫೀಲ್ಡ್ದಾಗ ಓಡಾಡಿದೆವು, ತಿರುಗಾಡಿದೆವು. ಎಲ್ಲದಾಗ ಏನದಕ್ಕೆ ಮಾಡಿ ಕೊನೆಗೆ ಏನದಕ್ಕೆ ಈ ಶರಣದ ಬಂದಿದ್ದೆವು. ಈ ಪರಮಾತ್ಮ ಸತ್ಯ ಪರಮಾತ್ಮ ಹರ ನಮಗೆಲ್ಲರೂ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ತೇವೆ. ಇದಕ್ಕೆ ನೀವು ತಪ್ಪಬೇಡ್ರಿ, ಬಂದು ಆದಷ್ಟು ಮಟ್ಟಿಗೆ ಅದಕ್ಕೆ ತಾವೆಲ್ಲ ಬಂದು ದೀಕ್ಷೆ ತೊಗೊಂಡು ಮೋಕ್ಷ ಹಾದಿ ಹಿಡೀರಿ ಅಂತೇಳಿ ದಯವಿಟ್ಟು ನಮ್ಮಲ್ಲಿ ಪ್ರಾರ್ಥನೆ ಮಾಡೋದು. ನಾವು ಹೇಳಿದಾಗ ಏನೋ ಸ್ವಲ್ಪ ತಪ್ಪು ಕನ್ಯೆ ಶೂನ್ಯ ಆದರೆ ಎಲ್ಲರೂ ನಾವು ದಯವಿಟ್ಟು ಮಾಫಿ ಕೇಳ್ಕೊತೀನಿ. ಧನ್ಯವಾದ. ನಿಮ್ಮ ಹೆಸರು? ಗುರುನಾಥ್ ಭಾಲ್ಕೆ ಸುಂದಾಳ್, ಅವರ ತಾಲೂಕು, ಜಿಲ್ಲಾ ಬೀದರ್. ನೋಡಿದ್ರಲ್ಲ ವೀಕ್ಷಕರೇ. ಸೊ ಒಂದು ಸಮಯದಲ್ಲಿ ಏನಂದರೆ ಮೋದಿಯವರು ಸ್ವತಃ ಇವರಿಗೆ ಏನು ಕರೆ ಮಾಡಿ 2 ನಿಮಿಷ ಟೈಮ್ ಕೇಳ್ತಾರೆ ಇವರ ಸಲಹೆ ಪಡೆಯೋದಕ್ಕೆ. ಸೊ ಈ ರೀತಿಯ ಒಂದು ಗಣ್ಯ ಮಾನ್ಯರು ಕೂಡ ಸಂತ ರಾಮ್ಪಾಲ್ ಮಹಾರಾಜರ ಶರಣಕ್ಕೆ ಹುಡ್ಕೊಂಡು ಬಂದು ಶರಣಾಗ್ತಾ ಇರೋದು ಸೊ ಬಹಳನೇ ವಿಶೇಷ ಇರುವಂಥದ್ದು. ನಾನು ಶರಣಪ್ಪ ಬಲೂರ್ ಅಂತ ಒಬ್ಬ ವೃತ್ತಿಯಿಂದ ವಕೀಲಾಗಿದ್ದೀನಿ. ಆದರೆ ವಕಾಲತ್ತು ವೃತ್ತಿ ಮಾಡಿಲ್ಲ, ನಾನು ಬೇಸಾಯನೇ ಮಾಡಿದ್ದೀನಿ. ಮತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಓಡಾಡಿದ್ದೀನಿ, ಅವ್ರಿಗೆ ಭಕ್ತಿ ಮಾಡಿದ್ದೀನಿ. ಎಲ್ಲಿನೂ ನನಗೇನು ಪ್ರಯೋಜನ ಆಗಿಲ್ಲ. ಆದರೆ ಇತ್ತೀಚೆಗೆ ಇದು ನಮ್ಮ ಮಗಳು ಒಂದು ದಿವಸ ಮೈಸೂರಿಗೆ ಹೋಗಿದ್ದಳು. ಅವರಿಗೆ ಆಕೆಗೆ ಇದು ಜ್ಞಾನ ಗಂಗಾ ಪುಸ್ತಕ ಬಸ್ಸಿನಾಗ ಕೊಟ್ಟಿದ್ದರು. ಆ ಪುಸ್ತಕ ತಂದು ನನಗೆ ಕೊಟ್ಟರು, ಬಾಬಾ ಓದ್ರಿ ಅಂತ. ಆ ಪುಸ್ತಕ ಓದಿದ ಮೇಲೆ ನನಗೇನದಲ್ಲ, ಇವರು ಸಂತ ರಾಮ್ಪಾಲ್ ಮಹಾರಾಜರು ಏನು ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಹೇಳ್ತಾರೆ, ಅದನ್ನು ತಿಳ್ಕೊಂಡು ನಾನೇನಲ್ಲ ಅವ್ರ ಆಶ್ರಯದಲ್ಲಿ ಬಂದು ಅವ್ರದ್ದೇನಲ್ಲ ಅನುಯಾಯಿ ಆಗಿದ್ದೀನಿ. ಅವರಿಂದ ದೀಕ್ಷೆ ತೊಗೊಂಡಿದ್ದೀನಿ. ಬೇರೆ ಸ್ವಾಮಿಗಳು, ಮಠಾಧೀಶರು, ಆಧ್ಯಾತ್ಮಿಕ ಪಂಡಿತರಿಗೂ ಇವ್ರಿಗೇನು ವ್ಯತ್ಯಾಸ ಅಂತ? ಅದೇ ಇವ್ರದ್ದು ಶಾಸ್ತ್ರೋಕ್ತ ಪದ್ಧತಿಯಿಂದದ, ಬೇರೆಯವ್ರದ್ದೇನಲ್ಲ ಶಾಸ್ತ್ರೋಕ್ತ ಪದ್ಧತಿಯಿಂದಿಲ್ಲ. ಅವರು ಮೂಢನಂಬಿಕೆಯಿಂದ ಏನು ಜನ್ಮಾಂತರದಿಂದ ನಡ್ಕೊಂಡು ಬಂದಿದೆ. ಅದೇ ವಿಷ್ಣು, ಮಹೇಶ್ವರ, ಬ್ರಹ್ಮ, ಸಾವಿತ್ರಿ, ಪಾರ್ವತಿ, ಲಕ್ಷ್ಮಿ, ಇವ್ರದ್ದೇ ದುರ್ಗಾ, ಇವ್ರದ್ದೇ ಪೂಜೆ ಮಾಡಿರಿ, ಇವ್ರದ್ದೇ ಪಾಠ ಮಾಡಿರಿ, ಇವರಿಂದೇನೆ ಕಲ್ಯಾಣ ಆಗ್ತಂತ ಹೇಳ್ತಾರೆ. ಅದೆಲ್ಲ ತಪ್ಪು. ಶಾಸ್ತ್ರೋಕ್ತ ಪದ್ಧತಿಯಿಂದ ಇವ್ರೇನು ಹೇಳ್ತಾರೆ, ಇವ್ರದ್ದೇ ವಿಚಾರ ನಾವು ಇದು ಮಾಡಿಕೊಂಡು ಇದರಿಂದ ನಮಗೆ ಜೀವನದಾಗೂ ಒಳ್ಳೆಯದಾಗ್ತದೆ. ತಮಗೆಲ್ಲರಿಗೆ ಒಳ್ಳೆಯ ಅವಕಾಶ ಇದೆ. ತಾವೆಲ್ಲರೂ ಇವ್ರ ಚರಣದಲ್ಲಿ ಬಂದು ಇವ್ರದ್ದು ಭಕ್ತರಾಗಿ ಇವ್ರದ್ದು ಗುರು ದೀಕ್ಷೆಯನ್ನು ಮಾಡಿಸ್ಕೊಂಡು ತಮ್ಮದೆಲ್ಲ ಜೀವನ ಉದ್ಧಾರ ಮಾಡಿಕೊಳ್ರಿ ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ. ಜಗತ್ತಿನಲ್ಲಿ ಈಗಾಗಲೇ ಸಾಕಷ್ಟು ರೀತಿಯ ಆಧ್ಯಾತ್ಮಿಕ ಗೊಂದಲಗಳಿದ್ದಾವೆ. ಸೊ ಅದರ ನಡುವೆ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸತ್ಯಲೋಕ ಆಶ್ರಮಕ್ಕೆ ಜನರ ದೌಡು ಬರ್ತಾ ಇರೋದು ಯಾಕೆ? ಸೊ ಇಷ್ಟು ಜನಸಂಖ್ಯೆ, ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸತ್ಯಲೋಕ ಆಶ್ರಮಕ್ಕೆ ಹುಡುಕೊಂಡು ಬರ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ನಮಗೂ ಕಾಡ್ತಾ ಇರುವಂಥದ್ದು. ಸೊ ಹಾಗೆ ಕರ್ನಾಟಕದ ಬೀದರ್ ಜಿಲ್ಲೆಯಿಂದ ಇನ್ನೊಬ್ಬರು ಬಂದಿದ್ದಾರೆ, ಅವರಿಂದ ಕೇಳ್ತಿಳ್ಕೊಳ್ಳೋಣ ಅವರ ಅನುಭವ ಇಲ್ಲಿ ಏನಿತ್ತು, ಇಲ್ಲಿ ಬಂದಾದಮೇಲೆ ಅವ್ರಿಗೇನು ಅನ್ನಿಸ್ತು, ಯಾಕಾಗಿ ಬಂದರು ಅವರು ಅಂತ. ಸೊ ನಮಸ್ಕಾರ ಸರ್. ನಮಸ್ಕಾರ ಸರ್. ಇಲ್ಲಿ ಆಶ್ರಮ ಬಂದು 2 ದಿವಸ ಆಯಿತು. ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂದರೆ, ಒಂದು ಮನೆಯಲ್ಲಿ ಒಂದು ಸಣ್ಣದು ಇದು ಮಾಡಬೇಕಾದ್ರೆ ಭಾಳ ಕಷ್ಟ. ಇಷ್ಟು ಲಕ್ಷಾಂತರ ಜನ ಬಂದಿದ್ದಾರೆ. ಟಾಯ್ಲೆಟ್ದು ವ್ಯವಸ್ಥೆ ಚೆನ್ನಾಗಿದೆ, ಸ್ನಾನ ಮಾಡೋದು ಚೆನ್ನಾಗಿದೆ, ಊಟದ ತಿಂಡಿದು ಏನು ಗದ್ದಿಲ್ಲ. ಎಲ್ಲೂ ಸುಮಾರು ಮಠ ಇದಕ್ಕೆಲ್ಲ ಹೋಗಿದ್ದೀವಿ. ಒಬ್ಬರ ಮೇಲೆ ಬೀಳೋದು, ಹೇಳೋದು, ತಿನ್ನೋದು, ನಾನು ನೀನು ಹಿಂಗೆ ಕಿತ್ತಾಡ್ಕೋಬೇಕಿತ್ತು. ಇಲ್ಲಿ ಎಷ್ಟು ಸಮಾಧಾನ ಅನಿಸ್ತು 2 ದಿವಸ ಅಂದರೆ, ಮನಸ್ಸಿಗೆ ತುಂಬ ಚೆನ್ನಾಗಿ ಅನಿಸ್ತು. ಬಟ್ ಇದು ನಮಗೆ ಬೀದರಿಂದ ಕರ್ನಾಟಕದಿಂದ ಬರಬೇಕಾದ್ರೆ ಒಂದು 400-500 ಕಿಲೋಮೀಟರ್ ದೂರ ಅಷ್ಟು. ಅಂದರು ಹೈದ್ರಾಬಾದಿಂದ ಬಂದಿದ್ದರು ಅಂತ ಹೇಳಿದ್ರು. ಒಂದು ಟ್ರೈನ್ ಬೋಗಿನ ಬೆಂಗಳೂರಿನಿಂದ ಎಲ್ಲಿಂದ ಬಂದರು, ಅಲ್ಲಿಂದ ಇಲ್ಲಿವರೆಗೆ ಬರ್ತಾರೆ ಅಂದರೆ ನಮಗೆ ಬೀದರು, ಕಲಬುರಗಿ, ಬಿಜಾಪುರ, ಜೈರಾಬಾದ್ ಎಲ್ಲರೂ ನೇರೆಸ್ಟ್ ಆಗಿದ್ದಾರೆ. ಭಾಳ ಒಳ್ಳೆಯದು, ಜನರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ. ಒಂದು ಮನೆ, ಒಂದು ಸಣ್ಣ ಕುಟುಂಬಕ್ಕೆ ಇದು ಮಾಡಬೇಕಾದ್ರೆ, ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಭಾಳಷ್ಟು ಸಮಸ್ಯೆ ಆಗುತ್ತೆ. ಈಗ ಲಕ್ಷಾಂತರ ಜನ ಬಂದರು. 2 ದಿವಸ ನೋಡ್ತಾ ಇದ್ದೀನಿ ನಾನು. ಇವತ್ತಿಗೆ 3ನೇ ದಿವಸ. ಖುಷಿಯಾಯಿತು. ಎಲ್ಲ ಹೀಗೆ
ಇದು ಜನ ಏನು ಇಲ್ಲಿ ಕಡಿಮೆ ಅಂತೆ, ಇನ್ನು ಎಲ್ಲೋ ಹರಿಯಾಣ ಬೇರೆ ಬೇರೆ ಆಶ್ರಮದಲ್ಲೆಲ್ಲ ಸಿಕ್ಕಾಪಟ್ಟೆ ದೊಡ್ಡದು ಅಂತ ಹೇಳಿದ್ರು. ನಾನು ಅಲ್ಲಿ ಹೋಗಲಿಲ್ಲ, ಫಸ್ಟ್ ಟೈಮ್ ನಾನು ಇನ್ನೂ ಭಗತ್ತಾಗಲಿಲ್ಲ. 14 ಆಶ್ರಮ ಅಂತೆ. ನಾನು ಈಗ ದೀಕ್ಷಾ ತೊಗೋಬೇಕಂತೇಳಿ ಸ್ವಲ್ಪ ಇದು ಮಾಡೀನಿ, ನೋಡ್ಬೇಕು, ಸ್ವಲ್ಪ ಎಲ್ಲ ವಿಚಾರ ಮಾಡಿ ಎಲ್ಲ ತೊಗೊಂಡು ದೇವರ ಆಶೀರ್ವಾದದಿಂದ. ನಂಬಕ್ಕೆ ಆಗಲ್ಲ, ಬಟ್ ಯಾರಿಗೆ ನಂಬಕ್ಕಾಗಲ್ಲ ಅವ್ರು ಒಂದು ಸಲ ಬಂದು ಜ್ಞಾನ ಚರ್ಚೆ ಮಾಡಬೇಕು. ಮಾಡಿದ್ರೆ ಅವರಿಗೆ ಅನುಭವ ಬಂದೇ ಬರುತ್ತದೆ. ಅವರು ದೀಕ್ಷೆ ತೊಗೊಂಡ್ರೆ ಒಳ್ಳೆಯದು ಅಂತ ನಾನು. ಅಂದರೆ ಸುಮ್ಮನೆ ಏನೋ ಒಂದು ಪಾರಂಪರಿಕವಾಗಿ ಬಂದಂಥ ಆಚರಣೆಗಳು ಮಾಡೋದು ಬಿಟ್ಬಿಟ್ಟು ಶಾಸ್ತ್ರಾನುಸಾರ ಶಾಸ್ತ್ರಗಳಲ್ಲಿ ಏನು ಬರ್ದಿದೆ, ಸದ್ಗ್ರಂಥಗಳಲ್ಲಿ ಏನು ಬರ್ದಿದೆ ಅದನ್ನು ಒಂದು ಸಲ ನೋಡಿಬಿಟ್ಟು ರೆಫರ್ ಮಾಡಿಬಿಟ್ಟು ಆ ಪ್ರಕಾರ ನಡ್ಕೊಳ್ಬೇಕು ಅಂತೀರ ನೀವು? ಹೌದು, ಖಂಡಿತ ನಡ್ಕೊಳ್ಳೇಬೇಕು. ಹಿಂದೆ ನೋಡಿ ಜನರಿಗೆ ಯಾರು ಹೇಳೇ ಇಲ್ಲ ಇದ್ರ ಬಗ್ಗೆ. ಹೇಳಿದ್ರೆ ಜನರು ಪರಮಾತ್ಮ ಮಾಡಿದ ಜಾಗದಲ್ಲಿ ಇವರು ನಮ್ದು ಬ್ರಹ್ಮ ವಿಷ್ಣು ದೇವ್ರ ಇವ್ರಿಗೆ ಪೂಜೆ ಮಾಡೋ ಜಾಗದಲ್ಲಿ ಕಬೀರ್ ದೇವರು ಸಂತ್ಪಾಲ್ ಮಹಾರಾಜರು ಮಾಡ್ತಿರ್ಬೋದು. ಬಟ್ ಯಾರು ಕರೆಕ್ಟಾಗಿ ರಸ್ತೆನೇ ಯಾರೂ ಹೇಳ್ಕೊಡ್ಲಿಲ್ಲ ಹಿಂದೆ, ಇರಲಿಲ್ಲ. ಈಗ ಯಾವುದೋ ರೂಪದಲ್ಲಿ ನಮ್ಮ ಕಾಲದಲ್ಲಿ ಸಂತ್ಪಾಲ್ ಗುರೂಜಿಯವ್ರದ್ದು ಮಾರ್ಗದಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ ಅಂದರೆ ನಮ್ಮ ಪುಣ್ಯ, ನಮ್ಮೆಲ್ಲರದ್ದು ಭಾಗ್ಯ. ನೀವು ಫಸ್ಟ್ ಟೈಮ್ ಬಂದಿದ್ದೀರಾ? ಫಸ್ಟ್ ಟೈಮ್ ಬಂದಿದ್ದು. ಎಷ್ಟು ಖುಷಿ ಇದೆ ಸರ್ ನಿಮಗೆ? ಹೇಳಿದಿಲ್ಲ ಸರ್, ಖುಷಿ ಅಂತೇನು ಸಿಕ್ಕಾಪಟ್ಟೆ ಆನಂದ ಅನಿಸ್ತಾ 2 ದಿವಸ. ನಾನು ತುಂಬ ಬ್ಯುಸಿ, ಆದರೆ ಫೋನು ಇಂಟರ್ನೆಟ್ ಎಲ್ಲ ಬಂದ್ ಮಾಡಿಬಿಟ್ಟು ಎಲ್ಲೋ ಅಂತೇಳಿ ಗುಡ್ಡದ ಮೇಲೆ ಬಂದು ಕುಂತಾಗ ಅನ್ನಿಸ್ತು. ಎಲ್ಲ ಆ ಕಡೆಯಿಂದ ಎಲ್ಲ ಸೈಡಿಗೆ ಇಟ್ಟುಬಿಟ್ಟೆ. 2 ದಿವಸ ಸತ್ಸಂಗ ಕೇಳಿದೆ, ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಸೊ ನೋಡಿದ್ರಲ್ಲ, ನೀವು ಕುಂತಲ್ಲೇ ನಿಮ್ಮ ಮನಸ್ಸಿಗೆ ಸಾಕಷ್ಟು ಪ್ರಶ್ನೆಗಳು, ಗೊಂದಲಗಳು ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದು. ಸೊ ಆ ಪ್ರಶ್ನೆಗಳು ಅಲ್ಲೇ ಇಟ್ಕೊಂಡು ಮನಸ್ಸಿನಲ್ಲಿ ವಿಚಾರ ಮಾಡೋದಕ್ಕಿಂತ ಒಂದು ಸಲ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸತ್ಯಲೋಕ ಆಶ್ರಮಕ್ಕೆ ಬಂದು ಇಲ್ಲಿನ ವಿಚಾರಧಾರೆಗಳು, ಇಲ್ಲಿನ ವ್ಯವಸ್ಥೆಗಳು, ಇಲ್ಲಿನ ಸೇವೆಗಳು, ಇಲ್ಲಿನ ಪರಿಪೂರ್ಣ ವ್ಯವಸ್ಥೆಯನ್ನು ನೋಡಿದಾದಮೇಲೆ, ಆ ವ್ಯವಸ್ಥೆಯನ್ನು ಅನುಭವಿಸಿದಾದಮೇಲೆ ನೀವು ವಿಚಾರ ಮಾಡೋದು ಒಳ್ಳೆಯದು ಅಂತ ಅವರ ಮನದಾಳದ ಮಾತನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.